ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನು ಅಂದರೆ ನಾವು ರೀಲ್ಸ್ ಮಾಡಿಕೊಂಡು ಮತ್ತು ಇನ್ನೂ ಏನೇನು ಅಡುಗೆ ಮಾಡಿದ್ವಿ, ಏನೇನು ತಿಂದ್ವಿ ಅನ್ನೋದನ್ನೆಲ್ಲ ಹೇಳ್ತೀನಿ. ಬನ್ನಿ ಗೈಸ್, ನಾನು ಈ ವಿಡಿಯೋನ ಫುಲ್ಲಾಗಿ ನೋಡಿ ಏನೇನು ಮಾಡಿದ್ವಿ ಅಂತ ಗೊತ್ತಾಗುತ್ತೆ. ಅದರಲ್ಲಿ ದಯವಿಟ್ಟು ಮದುವೆ ಎಣ್ಣೆ ಕುಡಿಯೋದು ಅದರಲ್ಲಿ ದಯವಿಟ್ಟು ಯಾರು ಎಣ್ಣೆ ಕುಡಿಯೋರು ಬರಬೇಡಿ ಅಂತ ಹಾಕಿದ್ದಕ್ಕೆ ಮದುವೆಗೆ ಗಂಡೇ ಬರಲಿಲ್ಲ. ನೀನು ಹಿಡ್ಕೊಂಡು ಮುಚ್ಕೊಂಡು ಫೋನ ಬಿಗಿಯಾಗಿ ಅಮ್ಮ ಹಿಂದಕ್ಕೆ ಹೋಗು. ಅಷ್ಟೊಂದು ಹತ್ರ ಏನಕ್ಕೆ ತೆಗಿತೀಯಾ? ಅಲ್ಲಿ ನೋಡು, ಏ ಗಡವಾ ಬಾ ಹತ್ರಕ್ಕೆ. ಸಾಕ್ ತೆಗಿ, ನಾನು ಅಲ್ಲೇ ಮತ್ತೆ ಹೋಯ್ತೀನಿ. ಅಮ್ಮ ಅಲ್ಲ ಲೋ ಬೇಡ್ರಿ ಇರ್ತದೆ ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಆಗಿರ್ಬೇಕೇನು? ಕೇಸರಿಬಾತ್ಗೆ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ. ಟೇಸ್ಟ್ ಆಗೈತಲ್ಲ ಪುಟಿ, ಇದೇನು ಕೇಸರಿಬಾತ್ ಖಾರವಾಗೈತಲ್ಲ. ಪಲಾವ್ಗೆ ಏಲಕ್ಕಿ ಗೋಡಂಬಿ ಹಾಕಲ್ವ? ತಿನ್ನಂಟಿ. ಕಾಮಿಡಿ ರೀಲ್ಸ್ ಮಾಡಿದ್ದೆಲ್ಲ ಮುಗೀತು. ಇವಾಗ ಊಟ ಮಾಡೋಣ ಅಂತ ಹೋಗ್ತಿದ್ವಿ ಗೈಸ್. ಹೇ ಗೈಸ್, ನನ್ನ ಮಗಳು ಮೊಟ್ಟೆ ಗೊಜ್ಜು ಮಾಡ್ತೀನಿ ಅಂತ ಮೊಟ್ಟೆ ಗೊಜ್ಜಿಗೆ ಏನೇನು ಹಾಕಿದಾಳೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಸಾಸಿವೆ ಹಾಕ್ತೇನೆ. ಹಾಕಿದ್ದೇನಲ್ಲ, ಕಾಣಿಸ್ತೀವಿ. ಹಾಕಿದ್ಯಾ ನೋಡಿ ಫ್ರೆಂಡ್ಸ್, ನಾವೆಲ್ಲ ಚಿಕನ್ ಮಾಡ್ಕೊಂಡಿದ್ದೀವಿ ಅಂತ ನನ್ನ ಮಗಳು ಮೊಟ್ಟೆ ಗೊಜ್ಜು ಮಾಡ್ಕೊತಾಳೆ. ಮೊಟ್ಟೆ ಗೊಜ್ಜಿಗೆ ಸಾಸಿವೆ ಹಾಕೋಳೆ. ಎಲ್ಲಾದ್ರೂ ಉಂಟಾ ಈ ತರ? ಸೌಟ್ ನಿಧಾನ. ಮೆಣಸಿನ್ಕಾಯಿ ಹಾಕ್ಲಿಲ್ಲ, ಆಮೇಲೆ ಹಾಕೋದು. ಯಾವಾಗ? ಬನ್ನಿ ಬನ್ನಿ ಬನ್ನಿ, ನಮ್ದಿಗೆ ಚಿಕನ್ ರೆಡಿ ಮಾಡ್ಕೊಂಡಿದೀವಿ. ನಮ್ಗೆ ನಮ್ಮ ಮಗಳು ಚಿಕನ್ ತಿನ್ನಲು, ಅದಕ್ಕೆ ಅವರು ಇದು ಮಾಡ್ಕೊಳ್ತಾ ಇದ್ದಾರೆ. ಚಪಾತಿ ಮಾಡಬೇಕು ನೋಡಿ ಗೈಸ್. ಉಪ್ಪು ಹಾಕಿದೆ, ಅದು ನನಗೆ ಹೆಂಗೆ ಬಂತು, ಅದು ಗರಂ ಮಸಾಲ, ಚಿಕನ್ ಮಸಾಲ ಏನಿತ್ತು ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ ಗೈಸ್. ನನಗೆ ಆದರೆ ನನ್ನ ಪ್ರಕಾರ ಅದು ನನಗೆ ಚೆನ್ನಾಗಿ ಅನ್ನಿಸ್ತು. ಬಟ್ ಬೇರೆಯವ್ರು ತಿಂದಿದ್ರೆ ಅವ್ರಿಗೆ ಹೆಂಗೆ ಅನಿಸ್ತಿತ್ತು ಏನೋ, ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನಂದು ಮೊಟ್ಟೆ ಗೊಜ್ಜೆಲ್ಲ ರೆಡಿ ಆಯಿತು. ಇವಾಗ ನಮ್ಮಮ್ಮಂದು ಚಪಾತಿ ರೆಡಿ ಆಗ್ತಾಯಿದೆ ಗೈಸ್. ಸರಿ, ನಮ್ಮಮ್ಮಂದಲ್ಲ ಗೈಸ್, ನಮ್ಮಮ್ಮ ಚಪಾತಿ ಮಾಡ್ತಿದ್ದಾರೆ ನಮ್ಮೆಲ್ರಿಗೂ ಗೈಸ್. ನೋಡಿ ಗೈಸ್, ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಚಿಕನ್ ಗ್ರೇವಿ ಮಾಡಿದ್ದಾರೆ. ನಮಗೆ ಅಂತ ಅಂದ್ಬಿಟ್ಟು ಈ ಚಪಾತಿ ನೋಡಿ. ನಾನು ಚಪಾತಿ ಮತ್ತು ಎಗ್ ಬುರ್ಜಿ ತಿನ್ಬೇಕಾ ಗೈಸ್. ಇವರೆಲ್ಲ ಚಿಕನ್ ತಿನ್ಬೇಕಾದ್ರೆ ನಾನು ತಿನ್ನಲ್ಲ ಗೈಸ್ ಚಿಕನ್, ಅದಕ್ಕೋಸ್ಕರ ಅಷ್ಟೇ ನಾನು ಎಗ್ ಬುರ್ಜಿ ಮಾಡ್ಕೊಂಡಿರೋದು. ಸೊ ಎಲ್ಲ ಅವ್ರವ್ರಿಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಬಂದು ಊಟ ಎಲ್ಲ ಮಾಡಾದ್ಮೇಲೆ ಕರೆಂಟ್ ಹೋಗ್ಬಿಡ್ತು ಗೈಸ್. ಅದಕ್ಕೆ ಏನು ಮಾಡಬೇಕು, ನಿದ್ದೆ ಬೇರೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಥರ ಆಟ ಆಡ್ತಿದ್ವಿ ಗೈಸ್ ನಾವು. ನಾವೇ. ಹೇ ಗೈಸ್, ಟೈಮ್ ಎಷ್ಟು ಗೊತ್ತಾ? ನಾನು ತೋರಿಸ್ಕೊತೀನಿ ನೋಡಿ. ಅಲ್ಲಿ ಟೈಮ್ ಇವಾಗ 10:30. ಯಾಕೆ ನಾವೆಲ್ಲ ಆಚೆ ವೆಯ್ಟ್ ಮಾಡ್ತಿದ್ದೀವಿ ಅಂದರೆ ಮಳೆ ಹೋಯ್ತಲ್ಲ, ಬಟ್ ಕರೆಂಟ್ ಇಲ್ಲ. ಅಲ್ಲಿನ ಮಗ ಕಾಣ್ತಿಲ್ಲ, ಇವಾಗ ಕಾಣ್ತಾ ಇದೆ. ಕರೆಂಟ್ ಇಲ್ಲ, ಸೊ ಏನಿಲ್ಲ. ಅದಕ್ಕೆ ನಿದ್ದೆ ಬರ್ತಿಲ್ಲ. ಅದಕ್ಕೇನೆ ಈ ಮಂಗಗಳ ಜೊತೆ ಸೇರಿಕೊಂಡು, ಸಾರಿ ಇಲ್ಲಿ ತೋರಿಸ್ತೀನಿ. ಈ ಮಂಗಗಳು ನಿದ್ದೆ ನಾರ್ಮಲ್ ಆಗಿದ್ದಾಗೆ ನಿದ್ದೆ ಮಾಡಿರಿ ಅಂದರೆ ಹೇಳ್ತಾರೆ. ಇನ್ನು ಇವಾಗ ನೋಡಬೇಕಾ, ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ, ಹಂಗೆ ಹಿಂಗೆ ಅಂತ ಚಸ್ಕ ಹೊಡ್ಕೊಂಡು ಇಲ್ಲಿ ಒಂದಕ್ಕೊಂದು ಮಸಾಜ್ ಮಾಡ್ಕೊಂಡು ಕೂತಾರೆ. ಅವ್ರ ಕೆಲಸ ಆಗಬೇಕಂದ್ರೆ ನಾವು ಏನು ಕೆಲಸ ಹೇಳಿದ್ರು ಮಾಡ್ತಾರೆ, ಇಲ್ಲಾಂದರೆ ಏನು ಮಾಡೋಕ್ಕಾಗಿಲ್ಲ. ಅಲ್ಲಿ ನೋಡಿ, ಹಿಂದೆ ಒಂದು ದೊಡ್ಡ ಕರಡಿ, ಇಲ್ಲೊಂದು ಚಿಕ್ಕ ಕರಡಿ, ಅದ್ರ ಜೊತೆಗೆ ಇದೊಂದು. ಒಬ್ರು ಕಣ್ಣು ಮುಚ್ಕೊಂಡವ್ರು, ಒಬ್ರು ಕಿವಿ ಮುಚ್ಕೊಳ್ಳಿ. ಒಬ್ಬರು ಹಂಗೆ ಇರಿ. ಯಾರಮ್ಮ ಯಾರೇ ನೀನು? ಏನು ಮಾಡ್ತಾವ್ರೆ ಅಂತ. ಕರೆಂಟ್ ಇಲ್ಲ, ಸೊಳ್ಳೆ ಕಚ್ತೈತೆ ಅಂತ ಸೊಳ್ಳೆ ಬತ್ತಿನಿಲ್ಲ, ಗುಡ್ ನೈಟ್ ಅದಕ್ಕೆ ಹೇಳೋದು. ಆಗಿನ ಕಾಲದ ಥರ ಸೊಳ್ಳೆ ಬತ್ತಿ ಇಟ್ಕೊಳ್ಳೋದು ಬಿಟ್ಬಿಟ್ಟು ಗುಡ್ ನೈಟ್ ಇಟ್ಕೋತೀರ. ಕರೆಂಟ್ ಇಲ್ಲ ಅಂದರೆ ಅದು ಕೈ ಕೊಟ್ಟಾಗ ಹಿಂಗೆ ಅಗರಬತ್ತಿ ಅಂಟಿಸ್ಕೊಂಡು ಅದ್ರ ಮುಂದೆ ಕೂತ್ಕೊಳ್ಳೋದು, ನಿದ್ದೆ ಬತ್ತಿಲ್ಲ ಅಂತ. ಊದ್ಬತ್ತಿ. ಸರಿ, ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇವಾಗೆಲ್ಲ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ವಿಡಿಯೋನ ಫುಲ್ಲಾಗಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಗಾಯ್ಸ್.